ಮಲೆನಾಡಿನ ಜನರಿಗೆ ಕಸ್ತೂರಿ ರಂಗನ್ ವರದಿಯ ಆತಂಕ ಇನ್ನೂ ಕೂಡ ದೂರವಾಗಿಲ್ಲ. ಸದ್ಯ ಇದಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಬೆಳವಣಿಗೆ ನಡೆದಿದೆ. 13 ವರ್ಷದಿಂದ ವ್ಯಾಪಕ ಚರ್ಚೆಯಲ್ಲಿದೆ ಈ ವರದಿ ಮತ್ತು ಅದು ಸೃಷ್ಟಿಸುವಂತ ಪರಿಣಾಮ. ಪಶ್ಚಿಮ ಘಟ್ಟ ಸೂಕ್ಷ್ಮ ಪ್ರದೇಶದ ಕುರಿತು ಕೇಂದ್ರದಿಂದ 7ನೇ ಬಾರಿ ಈಗ ಅಧಿಸೂಚನೆ ಪ್ರಕಟ ಆಗಿದೆ. ಮಲೆನಾಡು ಭಾಗದ 10 ಜಿಲ್ಲೆಗಳಿಗೆ ಕೇಂದ್ರ ಸರ್ಕಾರದ ಅಧಿಸೂಚನೆಯಿಂದ ಆತಂಕ ಶುರುವಾಗಿದೆ. ಅಧಿಸೂಚನೆ ಜಾರಿಯಾದರೆ ಅರಣ್ಯ ಭೂಮಿಯಲ್ಲಿದ್ದವರನ್ನ ಒಕ್ಕಲೆಬ್ಬಿಸ್ತಾರೆ, ಕೃಷಿ ಚಟುವಟಿಕೆಗೆ ನಿರ್ಬಂಧ ವಿಧಿಸಲಾಗುತ್ತೆ ಅನ್ನುವಂಥ ಭಯ ಸೃಷ್ಟಿಯಾಗ್ತಾ ಇದೆ. ಪಶ್ಚಿಮ ಘಟ್ಟ ವ್ಯಾಪ್ತಿಯ ಗ್ರಾಮಗಳಲ್ಲಿ ರಸ್ತೆ ಅಗಲೀಕರಣ ಮಾಡೋದಕ್ಕೂ ಅವಕಾಶ ಸಿಗಲ್ಲ, ಹೊಸ ಸೇತುವೆ ನಿರ್ಮಾಣಕ್ಕೂ ಕೂಡ ಅವಕಾಶ ಸಿಗೋದಿಲ್ಲ, ಕೈಗಾರಿಕೆಗಳಿಗೂ ನಿರ್ಬಂಧ ವಿಧಿಸಲಾಗುತ್ತೆ. ಈ ಆತಂಕ ಇದೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ಪರಿಸರವಾದಿಗಳು ಆಗ್ರಹಿಸ್ತಾ ಇದ್ದಾರೆ. ಪರಿಸರ ಉಳಿಬೇಕು ಅಂತಾದರೆ ಅದರ ಅನಿವಾರ್ಯತೆ ಇದೆ, ಆದರೆ ಜನ ಇದನ್ನು ವಿರೋಧಿಸ್ತಾ ಇದ್ದಾರೆ. ಜನರನ್ನ ಒಕ್ಕಲೆಬ್ಬಿಸಲ್ಲ, ಸುಖ ಸುಮ್ಮನೆ ಇದು ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗ್ತಾ ಇದೆ ಅಂತ ಪರಿಸರವಾದಿಗಳು ಹೇಳಿದ್ರು ಕೂಡ ಜನ ಅದನ್ನು ಕೇಳೋದಕ್ಕೆ ರೆಡಿ ಇಲ್ಲ. ಹಸಿ ಸುಳ್ಳುಗಳನ್ನ ರಾಜಕಾರಣಿಗಳು ಈ ಗ್ರಾಮೀಣ ಪ್ರದೇಶದ ಜನಗಳಿಗೆ ಹೇಳ್ತಾ ಬಂದಿದ್ದಾರೆ. ಅದರಿಂದ ಅವರು ಭಯಪಟ್ಟುಕೊಂಡು ಅವರು ನಮಗೆ ಇದು ಬೇಡ ಅಂತ ಅಂತಿದ್ದಾರೆ. ಆದ್ದರಿಂದ ಇದು ರಾಜಕಾರಣಿಗಳ ಆಟ, ಇದು ಮಿಸ್ಲೀಡಿಂಗ್. ಅದು ಎಲ್ಲ ಪಕ್ಷದವರು ಇದ್ದಾರೆ, ಇಂಥ ಪಕ್ಷ ಅಂಥ ಪಕ್ಷ, ಎಲ್ಲ ರಾಜಕಾರಣಿಗಳು ಈ ದಾರಿ ತಪ್ಪಿಸುವ ಇದರಲ್ಲಿ ಸೇರಿದ್ದಾರೆ. ನೋಡಿ, ಕಸ್ತೂರಿ ರಂಗನ್ ವರದಿನಲ್ಲಿ ಏನು ಬೇಡ ಅಂತ ಹೇಳಿದ್ದಾರೆ ಅಂತಂದರೆ, ಬಹಳ ಮುಖ್ಯವಾಗಿ ಈ ಗಣಿಗಾರಿಕೆ, ದೊಡ್ಡ ಪ್ರಮಾಣದ ಗಣಿಗಾರಿಕೆಗೆ ನಿಷೇಧ ಹೇರಿದ್ದಾರೆ. ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ದೊಡ್ಡ ಪ್ರಮಾಣದ ಗಣಿಗಾರಿಕೆಯಲ್ಲಿ ಮಾಡ್ತಾರೆ. ಆಮೇಲೆ ಮರಳು ಗಣಿಗಾರಿಕೆ, ಆಮೇಲೆ ದೊಡ್ಡ ಈ ಕ್ವಾರಿಗಳನ್ನು ಮಾಡ್ತಕ್ಕಂಥ ಸ್ಟೋನ್ ಕ್ರಷರ್ಗಳನ್ನು ಮಾಡ್ತಕ್ಕಂಥದ್ದು, ಇದನ್ನು ಈ ನೋಟಿಫಿಕೇಶನ್ ಬಂದಂಥ 5 ವರ್ಷದಲ್ಲಿ ನಿಲ್ಲಿಸಬೇಕು, ಅಥವಾ ಅದರ ಲೈಸೆನ್ಸ್ ಮುಗಿದ ಕೂಡಲೇ ಅದನ್ನು ನಿಲ್ಲಿಸಬೇಕು. ಇದು ಒಂದಕ್ಕೆ ನಿಷೇಧ ಇದೆ. ಎರಡನೇದು, ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪನೆ ಮಾಡಬಾರ್ದು. ಅಂದರೆ ರಾಯಚೂರಿನಲ್ಲಿ ಇದೆಯಲ್ಲ ಆ ಥರ ಕಲ್ಲಿದ್ದಲನ್ನು ದೊಡ್ಡ ಪ್ರಮಾಣದಲ್ಲಿ ಉರಿಸಿ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋದು. ಈ ನಮ್ಮ ಹಳ್ಳಿಗಳಲ್ಲಿ ಎಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಸ್ಥಾಪನೆ ಮಾಡ್ತಾರೆ? ಏನೂ ಇಲ್ಲ, ಅದನ್ನು ಬೇಡ ಅಂತ ಹೇಳಿದ್ದಾರೆ. ಆಮೇಲೆ ಅತ್ಯಂತ ಅಪಾಯಕಾರಿಯಾದಂಥ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಡಿ, ಅಂದರೆ ಈಗ ರಸಗೊಬ್ಬರಗಳನ್ನು. ಆಡಳಿತದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಕೇರಳ ಮಾದರಿ, ಅಲ್ಲೂ ಹೇಳಿದ್ವಿ ಅವತ್ತು ನಾವು, ಕೇರಳ ಮಾದರಿಯಲ್ಲಿ ಅವರು ಒಂದು ಸ್ವಲ್ಪ ಉಳ್ಕೊಂಡಿದ್ದಾರೆ. ಅವರು ಅಲ್ಲಿಯ ಸರ್ಕಾರವೇ ಅದನ್ನು ವಿರೋಧ ಮಾಡ್ತು. ಇದು ಈಗಿರೋ ಸ್ಥಿತಿಲಿ ಮಾಡಿದ್ರೆ ಊರೇ ನಾವು ಖಾಲಿ ಮಾಡಬೇಕಾಗ್ತದೆ. ಪ್ರಾಣಿಗಳೆಲ್ಲ ಏನು ಮಾಡಬೇಕಾಗತ್ತೆ, ದನಕರುಗಳನ್ನ ಏನು ಮಾಡಬೇಕಾಗತ್ತೆ, ಅದು ಬೇರೆ ಥರ ಅವರು ಎಜುಕೇಟೆಡ್ ಇದ್ದರು. ಎಲ್ಲರಿಗೂ ಸ್ಥಳೀಯ ಸರ್ಕಾರಗಳು ಅಂದರೆ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿಗಳಿಗೂ ಅಲ್ಲಿ ಒಳಗೊಳ್ತಿದ್ವು. ಇದನ್ನು ಮನಗಂಡು ಅವರೊಂದು ವರದಿ ರೆಡಿ ಮಾಡಿ ಸರ್ಕಾರ ಅದನ್ನೊಂದು ಸಣ್ಣ ರಿಲೀಫ್ ಪಡೆದಿದ್ದಾರೆ ಅವರು, ಕೇರಳದವರು. ಅದನ್ನು ಅನುಸರಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಮತ್ತು ರಾಜ್ಯ ಸರ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.